ಸಂತೋಷದ ಸುದ್ದಿ ನನ್ನ ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ನಾಳೆ ಬೆಂಗಳೂರು ಸೌತಲ್ಲಿ ಎಲ್ಲರಿಗೂ ಕೂಡ ಫಿಸಿಕ್ಸ್ ಎಕ್ಸಾಮ್ ಇದೆ. ಧನ್ಯವಾದಗಳು. ಜೊತೆಗೆ ಎಕನಾಮಿಕ್ಸ್ ಎಕ್ಸಾಮ್ ಕೂಡ ಇದೆ. ಎಕನಾಮಿಕ್ಸ್ ಕ್ವಶನ್ ಪೇಪರ್ಸ್ ಈಗಾಗಲೇ ಇವತ್ತು ಬೆಳಗ್ಗೆ ತಾನೇ ಅಪ್ಲೋಡ್ ಮಾಡಿ ಕೊಟ್ಟಾಗಿದೆ. ಈಗ ಸೆಕೆಂಡ್ ಇಯರ್ PUCಗೆ ಫಿಸಿಕ್ಸ್ ಕೂಡ ಆಗಿದೆ. ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ರ್ಯಾಂಕ್ ಸ್ಟೂಡೆಂಟ್ ಆಗಿರುವಂಥ ಟಾಪರ್ ಆಗಿರುವಂತಹ ನಾಹಿದಾ ಖಾನಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಬನ್ನಿ, ಈಗ ಅವರು ಟಿಕ್ ಹಾಕಿರುವಂಥ ಆನ್ಸರ್ಗಳು ಸರಿ ಇದಾವೋ ಇಲ್ಲವೋ ಅಂತ ಚೆಕ್ ಮಾಡ್ತಾ ನಾವು ಈ ಒಂದು ಕ್ವಶನ್ ಪೇಪರನ್ನು ನೋಡ್ತಾ ಹೋಗುವ. SI ಯೂನಿಟ್ ಆಫ್ ಎನರ್ಜಿ ಈಸ್ ಡ್ಯಾಶ್ 100% ಟಿಕ್ ಹಾಕಿರುವಂತಹ ಉತ್ತರ ಸರಿ ಇದೆ. ಜೌಲ್ ಇಸ್ ದ ರೈಟ್ ಆನ್ಸರ್. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 0.0028040 ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೂ ಕೂಡ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಅಂತ ಹಾಕಿದ್ದಾರೆ. ಆದರೆ ನನ್ನ ಪ್ರಕಾರ ಆಪ್ಷನ್ ಡಿ 5 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ದಯವಿಟ್ಟು ಯಾರಾದರೂ ಕಮೆಂಟ್ ಮುಖಾಂತರ ಕ್ವಶನ್ ನಂಬರ್ 2ಗೆ ಬಿನೋ ಅಥವಾ ಡಿನೋ ಅಂತ ಕಮೆಂಟ್ ಮಾಡಿ. Question number 3, my dear children, a body is thrown vertically upwards, then its acceleration is dash ಅಂತ ಇದೆ. 100% ಸರಿಯಾದ ಉತ್ತರ ಟಿಕ್ ಹಾಕಿದ್ದಾರೆ. remains constant ಅಂತ. Question number 4, a body moves and complete a circle of radius or then its displacement and the distance traveled respectively ಆರ್ ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನನ್ನ ಪ್ರಕಾರ ಆಪ್ಷನ್ ಡಿ ಆಗಿದೆ, 2πr and 0. ಆದರೆ ಇವರು ಆಪ್ಷನ್ ಎ ಹಾಕಿದ್ದಾರೆ. ದಯವಿಟ್ಟು ಕಮೆಂಟ್ ಮುಖಾಂತರ ಯಾರಾದರೂ ಸರಿಯಾದ ಉತ್ತರವನ್ನು ತಿಳಿಸಿ. Question number 5, range of a projectile for a given velocity is maximum if the angle of projection equal to dash. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿನೇ ಆಗಿರುತ್ತೆ. 45 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾಗಿ ಆನ್ಸರನ್ನು ಹಾಕಿದ್ದಾರೆ. ಅಲ್ಲಿಗೆ 2 ಡೌಟ್ ನನ್ನ ಇವರ ಆನ್ಸರ್ಗಳಲ್ಲಿ. Question number 6, velocity of projection of a projectile is doubled, then its time of flight ವಿಲ್ ಡ್ಯಾಶ್ ಅಂತ ಇದೆ. 6ನೆಯ ಪ್ರಶ್ನೆಗೆ 100% ಸರಿಯಾದ ಉತ್ತರ ಬಿ ಡಬಲ್ಡ್ ಅಂತ ಇದೆ ಅಲ್ವಾ, ಅದೇ ನನ್ನ ಪ್ರಕಾರ ಕೂಡ ಸರಿಯಾದ ಉತ್ತರ ಆಪ್ಷನ್ ಡಿ. Question number 7, 2 vectors are said to equal if they have same dash. Question number 7, right answer is option A, magnitude and direction is the right answer. Question number 8, if the net force acting on the body is 0, then it's ಡ್ಯಾಶ್ ಅಂತ ಇದೆ. ಇಟ್ಸ್ ವೆಲಾಸಿಟಿ ಈಸ್ ಕಾನ್ಸ್ಟೆಂಟ್ ಅನ್ನುವಂಥದ್ದೇ ಸರಿಯಾದ ಉತ್ತರ. 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. Question number 9, acceleration of a body moving on a frictionless inclined plane is dash ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನನ್ನ ಪ್ರಕಾರ ಆಪ್ಷನ್ ಸಿ ಆಗಿರುತ್ತೆ. ಆದರೆ ಇವರು ಆಪ್ಷನ್ ಎ ಹಾಕಿದ್ದಾರೆ. ದಯವಿಟ್ಟು ರ್ಯಾಂಕ್ ಸ್ಟೂಡೆಂಟ್ಗಳು ಅಥವಾ ಯಾರಾದರೂ ಲೆಕ್ಚರ್ಗಳು ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಈ ಒಂದು ಕಮೆಂಟು ಹಾಕಿ ಸರಿಯಾದ ಉತ್ತರವನ್ನು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಕ್ವಶನ್ ನಂಬರ್ 10, ಪ್ರೀತಿಯ ವಿದ್ಯಾರ್ಥಿಗಳೇ, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಕನ್ಫರ್ಮ್ಸ್ ದ್ಯಾಟ್ ಡ್ಯಾಶ್ ಅಂತ ಇದೆ. 100% ಸರಿಯಾದ ಉತ್ತರವನ್ನೇ ಅವರು ಟಿಕ್ ಹಾಕಿದ್ದಾರೆ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಫೋರ್ಸಸ್ ಆ್ಯಕ್ಟ್ಸ್ ಆನ್ ದ ಸೇಮ್ ಬಾಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11, ದ ಟೈಮ್ ರೇಟ್ ಆಫ್ ಡೂಯಿಂಗ್ ವರ್ಕ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪವರ್ ಇಸ್ ದ ರೈಟ್ ಆನ್ಸರ್ ಈಸ್ ಪವರ್. Question number 12, my dear children, the collision in which two bodies move together after collision is called dash. 12ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನನ್ನ ಪ್ರಕಾರ ಆಪ್ಷನ್ ಬಿ ಆಗುತ್ತೆ ಕಣ್ರೋ, ಆಯಿತಾ. ಆದರೆ ಇನ್ಎಲಾಸ್ಟಿಕ್ ಕೊಲಿಷನ್ ಅಂತ ಅವ್ರು ಹಾಕಿದ್ದಾರೆ. ಯಾರು ನಾಹಿದಾ ಖಾನಮ್ ಅವರು. ನನ್ನ ಪ್ರಕಾರ ಬಿ ಅನ್ಸುತ್ತೆ, ಎಲಾಸ್ಟಿಕ್ ಕೊಲಿಷನ್ ಅಂತ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ. ಕ್ವಶನ್ ನಂಬರ್ 13, ಕೈನೆಟಿಕ್ ಎನರ್ಜಿ ಆಫ್ ಎ ಬಾಡಿ ಆಫ್ ಎ ಮಾಸ್ ಎಮ್ ಆ್ಯಂಡ್ ದ ಮೊಮೆಂಟಮ್ ಪಿ ಈಸ್ ಡ್ಯಾಶ್ ಅಂತ ಇದೆ. 13ನೆಯ ಪ್ರಶ್ನೆಗೆ 100% ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, ಆಪ್ಷನ್ ಡಿ. Question number 14, physical quantities are given in column 1 and their units are given in the column 2. Match the column 2 with the physical quantities in the column 1 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 14ಗೆ ಆಪ್ಷನ್ ಎ. ಅವರು ಕೂಡ ಕರೆಕ್ಟಾಗಿ ಉತ್ತರಗಳನ್ನು ಇಲ್ಲಿ ಹಾಕಿದ್ದಾರೆ. ಟಿಕ್ ಸರಿಯಾಗಿದೆ. Following are the 2 statements that are related to the rotational motion. Statement 1, moment of inertia of a body depends on the both mass and the shape of the body. Question number 2, if the angular momentum is conserved, then the angular velocity is always 0. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ. ಓನ್ಲಿ ದ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಅಂತ ಇದಲ್ವ, ಅದೇ ಸರಿ. ಅವರು ಕೂಡ ಕರೆಕ್ಟಾಗಿ ಆನ್ಸರನ್ನು ಬರೆದಿದ್ದಾರೆ. ಹಾಗಿದ್ರೆ ನನಗೂ ಅವರಿಗೆ ಟ್ಯಾಲಿ ಆಗ್ತಾ ಇರೋದು 3 ಪ್ರಶ್ನೆ ಉತ್ತರಗಳಲ್ಲಿ. ದಯವಿಟ್ಟು ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 6 ಹಾಗೂ ಮತ್ತೆ ಯಾವುದ್ರಿ ಇನ್ನೊಂದು ಕ್ವಶನ್ ಹೇಳಿದ್ನಲ್ವ ಅದನ್ನು ತಾವುಗಳು ದಯವಿಟ್ಟು ಕಮೆಂಟ್ ಮುಖಾಂತರ ಸರಿಪಡಿಸಿ.
ಕ್ವಶನ್ ನಂಬರ್ 16 ನೋಡೋಣ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಇದ್ದೀವಿ. ಆಕ್ಸಿಲೇಷನ್ ಆಫ್ ಎ ಬಾಡಿ ಹೂಸ್ ವೆಲಾಸಿಟಿ ಈಸ್ ಡಿಕ್ರೀಸಿಂಗ್ ಈಸ್ ಡ್ಯಾಶ್ ಅಂತ ಇದೆ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಕ್ರೀಸಿಂಗ್ ಆದಮೇಲೆ ನೆಗೆಟಿವ್ ಇಸ್ ದ ರೈಟ್ ಆನ್ಸರ್. ಟ್ರಾಜೆಕ್ಟರಿ ಆಫ್ ಎ ಪ್ರಾಜೆಕ್ಟೈಲ್ ಈಸ್ ಅ ಡ್ಯಾಶ್. 17th ಕ್ವಶನ್ ರೈಟ್ ಆನ್ಸರ್ ಈಸ್ parabola is the right answer. Parabola ಕರೆಕ್ಟಾಗಿ ಆನ್ಸರ್ ಹಾಕಿದ್ದಾರೆ. ಇನರ್ಷಿಯಾ ಆಫ್ ದಿ ಬಾಡಿ ಡಿಪೆಂಡ್ಸ್ ಆನ್ ಇಸ್ ಡ್ಯಾಶ್ ಅಂತ ಇದೆ. 18th ಮಾಸ್ 100% ರೈಟ್ ಆನ್ಸರ್. ಕ್ವಶನ್ ನಂಬರ್ 19 kinetic energy is not conserved in and dash, that is in elasticity is the right answer 100%. ಆದರೆ ಇವ್ರು ಯಾಕೋ 19ನೇ ಪ್ರಶ್ನೆಗೆ ಕೊಲಿಜನ್ ಅಂತ ಫುಲ್ ಆನ್ಸರ್ ಅಲ್ವಾ, ಇನ್ ಎಲಾಸ್ಟಿಕ್ ಕೊಲಿಜನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 22 ಈಕ್ವಲ್ ಇನ್ ದಿ ಆಪೋಸಿಟ್ ಫೋರ್ಸಸ್ ಕಾನ್ಸ್ಟಿಟ್ಯೂಟ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಕಪಲ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಅವರು ಕೂಡ ಕರೆಕ್ಟಾಗಿ ಹಾಕಿದ್ದಾರೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇದು ನಮ್ಮ ಈ ವಾರದ ಮೊದಲನೆಯ ಫಿಸಿಕ್ಸ್ ಪೇಪರ್ ಆಗಿರುತ್ತೆ. ಧನ್ಯವಾದಗಳು ನಾಹಿದಾ ಖಾನಮ್ ಅವರಿಗೆ. ಗಾಡ್ ಬ್ಲೆಸ್ ಯು. ಹಲವಾರು ಪೇಪರ್ಗಳನ್ನು ಇನ್ನೂ ಕೂಡ ತಾವುಗಳು ಮೊನ್ನೆಯ ಪೇಪರ್ಗಳು ಕಳಿಸಿಲ್ಲ. ದಯವಿಟ್ಟು ನಾಹಿದಾ ಖಾನಮ್ ಅವರೇ ಆ ಪೇಪರ್ಗಳನ್ನು ಕೂಡ ನಮ್ಮ ಒಂದು ಮೇಲ್ ಐ ಡಿ ನಿಮಗೆ ಗೊತ್ತಲ್ವಾ, ಆಲ್ ಇನ್ ಒನ್ pdf99@gmail.com ಅನ್ನುವಂಥದ್ದು ಸರಿಯಾದ ಮೇಲ್ ಐ ಡಿ ಆಗಿರುತ್ತೆ. ಆ ಒಂದು ಮೇಲ್ ಐ ಡಿಗೆ ಯಾರೆಲ್ಲ ಫಿಸಿಕ್ಸ್ ಕ್ವಶನ್ ಪೇಪರನ್ನು ಯುಟಿಲೈಸ್ ಮಾಡ್ಕೊತಾ ಇದ್ದೀರೋ, ವಿಡಿಯೋನ ನೋಡ್ತಾ ಇದ್ದೀರೋ, ಇನ್ನೂ ಯಾರೆಲ್ಲ ಕ್ವಶನ್ ಪೇಪರ್ ಕಳಿಸಿಲ್ವೋ ಅಂತಹ ವಿದ್ಯಾರ್ಥಿಗಳು ನಮ್ಮ ಒಂದು ಮೇಲ್ ಐ ಡಿಗೆ ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆ ಹೆಸರನ್ನು ಬರೆದು ಕ್ವಶನ್ ಪೇಪರಿನ ಮೇಲೆ ಫೋಟೋ ಹೊಡೆದು ಕಳಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಗ್ಲೀಷಿನ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡ್ತೇನೆ. 100% ಅದೇ ಗ್ರಾಮರು ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿಗೆ ಬರುತ್ತೆ. ಲೆಟರ್ ರೈಟಿಂಗ್ ಆಗಿರ್ಬೋದು, ಉಳಿದ ಎಲ್ಲ ಗ್ರಾಮರ್ ಭಾಗ ಆಗಿರ್ಬೋದು. ಹಾಗೂ ಈಗಾಗಲೇ ನಾನು 80 ಔಟ್ ಆಫ್ 80 ಅಂತ ಹಾಗೂ 1 ಶಾರ್ಟ್ ವಿಡಿಯೋ 2 ವೀಡಿಯೋಸ್ಗಳನ್ನು ಮಾಡಿದ್ದೇನೆ ಆಯಿತಾ. 1 ಶಾರ್ಟ್ ವಿಡಿಯೋ 1 ಮಾರ್ಕ್ 2 ಮಾರ್ಕ್ ಹಾಗೂ ವಿತ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕೂತ್ಕೊಂಡ್ರೆ ನಿಜವಾಗಿಯೂ ಎಕ್ಸಾಮ್ ಹಾಲಲ್ಲಿ ಖುಷಿಯಾಗಿ ಹೋಗ್ತೀರಾ. ಇನ್ನೊಂದು 80 ಔಟ್ ಆಫ್ 80 2 ವೀಡಿಯೋಸ್ಗಳು ಅದು ನೋಡಿದರೆ ನೀವು 80 ಔಟ್ ಆಫ್ 80 ಫಿಕ್ಸ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಇನ್ನೊಂದು ಮುಖ್ಯವಾದ ವಿಷಯ, ಲೈಕು ಹಾಗೂ ಸಬ್ಸ್ಕ್ರೈಬ್ ಆಯಿತಾ, ಒಂದು ಕಮೆಂಟ್. ಧನ್ಯವಾದಗಳು.